ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸ್ಟೆಂಡ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ಗಣಿತ ಭಾಗ 1 ಅದರಲ್ಲಿ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ, ಈ ಅಧ್ಯಾಯದ ಅಭ್ಯಾಸ 1.3 ಇವತ್ತು ನಾವು ಸಾಲ್ವ್ ಮಾಡೋಣ. ಬನ್ನಿ. ಅಭ್ಯಾಸ 1.1 ಮತ್ತು 1.2 ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನಮ್ಮ ಚಾನಲಲ್ಲಿ ಹೋಗಿ ನೋಡ್ಕೋಬೋದು. ಇವತ್ತು ಅಭ್ಯಾಸ 1.3 ನೋಡೋಣ. ಬನ್ನಿ. ಸೊ ಅಭ್ಯಾಸ 1.3 ಇದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆ ಹೊಂದಿದೆ ಎಂಬುದನ್ನು ತಿಳಿಸಿ. ಅದರಲ್ಲಿ ಮೊದಲನೇದು 36/100. ಸೊ ನಾನು ಎಲ್ಲ ಲೆಕ್ಕಗಳನ್ನ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ನೋಡ್ರಿ. ಅದರಲ್ಲಿ ಮೊದಲನೇದು ಯಾವುದು? 36/100. ಇಲ್ಲಿ ಛೇದದಲ್ಲಿರುವಂಥ ನಂಬರನ್ನು ಇಲ್ಲಿ ಸೈಡ್ ಇಟ್ಕೋಬೇಕು, ಅಂಶದಲ್ಲಿರೋದನ್ನು ಈ ಕಡೆ ಇಟ್ಕೋಬೇಕು. ಸೊ ಇದನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡ್ರಿ, 36 ಇದು 100 ಮಗ್ಯಾಗ ಐತೇನ್ರಿ? ಇಲ್ಲ. ಸೊ ಇಲ್ಲಿ 0 ಪಾಯಿಂಟ್ ಕೊಟ್ಟು ಇಲ್ಲೊಂದು 0 ಜಕ್ಕೋಬೇಕು. ಅವಾಗ ಇದು ಎಷ್ಟಾಯಿತು? 360. ಸೊ 360 ಅನ್ನೋದು 100 ಮಗ್ಯಾಗ ಐತಿ? ಇಲ್ಲ. ಸೊ ಅದಕ್ಕಿಂತ ಸಣ್ಣ ಸಂಖ್ಯೆನ ನಾವು ನೋಡ್ಕೋಬೇಕು. 100 × 3 = 300 ಹೌದಲ್ಲ. ಸೊ 360 ಒಳಗೆ 300 ಕಳೆದ್ರೆ 60 ಉಳಿತು. ಬಟ್ 60 ಅನ್ನೋದು 100ಅಲ್ಲಿ ಡಿವೈಡ್ ಆಗಂಗಿಲ್ಲ. ಸೊ ಇಲ್ಲಿ ನಾವು ಆಲ್ರೆಡಿ ಪಾಯಿಂಟ್ ಕೊಟ್ಟಿದ್ದೀವಿ ಅಂದಾಗ ಇಲ್ಲಿ 0 ಜಕ್ಕೋಬೋದು ನಾವು. ಸೊ ಇಲ್ಲಿ 0 ತೊಗೊಂಡಾಗ 100 × 6 = 600. 600 ಒಳಗೆ 600 ಮೈನಸ್ ಮಾಡಿದ್ರೆ ಏನು ಬಂತು ರೀ? ಸೊ ನಮ್ಮ ಫೈನಲ್ ಆನ್ಸರ್ ಶೇಷ ಏನು ಬಂತು? 0 ಬಂತು. ಶೇಷ 0 ಬಂತು ಅಂತಂದರೆ ಇದು ಒಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ ಅಂತ ನಾವಿಲ್ಲಿ ಬರಿಬೇಕು. ಸೊ ಇದಕ್ಕೊಂದು ಲಾಸ್ಟ್ ಎಂಡ್ ಅನ್ನೋದು ಇದೆಯಲ್ಲ ಈ ಪ್ರಾಬ್ಲಮ್ಗೆ. ಸೊ ಅದಕ್ಕೆ ನಾವು ಬರಿಬೇಕಿಲ್ಲಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಬರಿಬೇಕು. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ, 1/11 ಕಾಣಿಸಿದೆ ಅಲ್ವಾ ಎಲ್ರಿಗೂ? 1/11. ಸೊ ನಾ ಹೇಳಿನಿ, ಛೇದದಲ್ಲಿರೋದನ್ನು ಇಲ್ಲಿ ಫಸ್ಟ್ ಇಟ್ಕೋಬೇಕು, ಅಂಶದಲ್ಲಿರೋದನ್ನು ಅದ್ರ ಬಾಜುಗೆ ಇಟ್ಕೋಬೇಕು. ಸೊ 1 ಅನ್ನೋದು 11 ಮಗ್ಯಾಗಿಲ್ಲ. ಸೊ ಅದನ್ನು ಹಾಗೆ ಇಡ್ರಿ. ಇಲ್ಲಿ 0 ಪಾಯಿಂಟ್ ಕೊಟ್ಟು ಇಲ್ಲಿ ಒಂದು 0 ಜಕ್ಕೋಬೋದು ನಾವು. ಅವಾಗ 10 ಆಗುತ್ತೆ. ಇದು 10 ಅನ್ನೋದು ಸಹ 11 ಮಗ್ಯಾಗಿಲ್ಲ. ಸೊ ಅದಕ್ಕೆ ಮತ್ತೊಂದು 0 ಕೊಟ್ಟು ಇಲ್ಲಿ ಏನು ಮಾಡ್ಬೇಕ್ರಿ? 0 ಜಕ್ಕೋಬೇಕು. ಅವಾಗ ಇದೆಷ್ಟಾಯಿತು? 100. 100 ಅನ್ನೋದು ಸಹ 11ರಲ್ಲಿ ಡಿವೈಡ್ ಆಗಂಗಿಲ್ಲ. ಸೊ ನಾವು ಅದಕ್ಕೆ ಏನು ಮಾಡಬೇಕು? ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೈತೆ ನೋಡ್ಕೋಬೇಕು. 99. 11 9 99. 199 ಕಳೆದ್ರೆ ಎಷ್ಟು ಉಳಿತು ರೀ? 1 ಉಳಿತು. ಅಗೇನ್ ನಮಗಿಲ್ಲಿ 1 ಇತ್ತು, ಮತ್ತು ಅಗೇನ್ 1 ಬಂತು. ಸೊ ನೀವು ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿದ್ರು ಇದಕ್ಕೆ ಎಂಡ್ ಅನ್ನೋದು ಬರೋದಿಲ್ಲ. ಇಲ್ಲಿ 1 ಬಂದಿತ್ತಾ, ನಾ ಏನು ಮಾಡಿದೆ ರೀ? ಅಗೇನ್ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದ ಸಂಬಂಧ 0 ಜಕ್ಕೊಂಡೆ 10 ಆಯಿತು. 10 ಅನ್ನೋದು ಸಹ 11 ಮಗಿಯಾಗಿಲ್ಲ. ಅಗೇನ್ ಇಲ್ಲೊಂದು 0 ಕೊಟ್ಟು ನಾ ಏನು ಮಾಡಿದ್ದೀನಿ ರೀ? ಇಲ್ಲೊಂದು 0 ಜಕ್ಕೊಂಡು 100 ಆಯಿತು. ಅಗೇನ್ 19 99 ಮತ್ತು 1 ಉಳಿತು. ನೀವು ಇದನ್ನು ಸ್ಟೆಪ್ಪನ್ನು ಎಷ್ಟು ಬೇಕಾದರೂ ಮುಂದೆ ಕಂಟಿನ್ಯೂ ಮಾಡಿದ್ರೂ ಸಹ ಇದಕ್ಕೇನಿಲ್ಲ, ಕೊನೆ ಅನ್ನೋದೇ ಇಲ್ಲ. ಸೊ ಆದ್ದರಿಂದ ಬಟ್ ಇಲ್ಲಿ ನಂಬರ್ ರಿಪೀಟ್ ಆಗ್ತಾ ಇದೆ. 0909 ನೀವು ಹೀಗೆ ಕಂಟಿನ್ಯೂ ಮಾಡಿದರೆ ಅಗೇನ್ 0909. ನಾವು ಇದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ಬೋದಪ್ಪ ಅಂತಂದ್ರೆ, 0 ಪಾಯಿಂಟ್ ಅಂತೂ ಇಲ್ಲಿದೆ, 0.09 ಬಾರ್. ಈ ಬಾರ್ ಏನು ಇಂಡಿಕೇಟ್ ಮಾಡ್ತೈತಿ? ಈ 0 ಮತ್ತು 9 ಅನ್ನುವಂತಹ 2 ಅಂಕಿಗಳು ಪುನರಾವರ್ತನೆ ಆಗಕತ್ತವು ಅನ್ನೋದನ್ನು ಸೂಚಿಸ್ತದೆ. ಸೊ ಇದು ಯಾವ ರೀತಿ ದಶಮಾಂಶ ವಿಸ್ತರಣೆ ಹೊಂದಿದೆ? ಹಾಗಾದರೆ ಅಂತ್ಯಗೊಳ್ಳದ ಆವರ್ತವಾಗುವ, ಎಂಡ್ ಅನ್ನೋದಿಲ್ಲ, ಬಟ್ ಏನಾಗ್ತಾ ಇದೆ? ರಿಪೀಟ್ ಆಗ್ತಾ ಇದೆ. ಸೊ ಇದು ಯಾವ ರೀತಿಯ ದಶಮಾಂಶ ವಿಸ್ತರಣೆ ಹೊಂದಿದೆ? ಹಾಗಿದ್ರೆ ಅಂತ್ಯಗೊಳ್ಳುವ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ಬೋದು ನೀವಿಲ್ಲಿ. ಇದು ಮಿಶ್ರ ಭಿನ್ನರಾಶಿ ರೂಪದೊಳಗೆ ಐತಿ. ಇದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕ್ರಿ. ನೋಡ್ರಿ, 8 × 4 = 32. ಇದು ಒಂದು ಆ್ಯಡ್ ಮಾಡಬೇಕು. 8 4 ಮಲ್ಟಿಪ್ಲೈ ಮಾಡಿ 1 ಆ್ಯಡ್ ಮಾಡಿದ್ರೆ 33 ಬರ್ತದೆ. 8 4 32 + 1 33 ಡಿವೈಡೆಡ್ ಬೈ ಇಲ್ಲಿ 8 ಇದೆ 8. ಸೊ ಈ 8 ಇಲ್ಲಿ ಸೈಡ್ ಇಟ್ಕೋಬೇಕು, 33 ಒಳಗೆ ಇಟ್ಕೋಬೇಕು. ಸೊ 33 8ರಿಂದ ಡಿವೈಡ್ ಆಕ್ಕತಿ ಅಂದ್ರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಐತಿ, 0 ತೊಗೊಳ್ಳೋ ಅವಶ್ಯಕತೆ ಇಲ್ಲ. 33ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೈತೆ ನೋಡ್ಕೋಬೇಕು. 8 4 32 1 ಉಳಿತು. ಇದ್ರೊಳಗಿನ ಕಳೆದ್ರೆ ಅಗೇನ್ ಇಲ್ಲಿ 1 ಅನ್ನೋದು 8ರಲ್ಲಿ ಡಿವೈಡ್ ಆಗಂಗಿಲ್ಲ. ಇಲ್ಲಿ ಪಾಯಿಂಟ್ ಕೊಟ್ಟು 0 ಜಕ್ಕೊಂಡಾಗ 10 ಆಯಿತು. 8 1 8, 10 8 ಕಳೆದ್ರೆ 2 ಅನ್ನೋದು ಸಹ 8ರಿಂದ ಡಿವೈಡ್ ಆಗಲ್ಲ. ಆಲ್ರೆಡಿ ಪಾಯಿಂಟ್ ಇರೋದ್ರಿಂದ ನಾವು ಏನು ಮಾಡ್ಕೋಬೋದು? ಇಲ್ಲಿ 0 ತೊಗೋಬೋದು. 8 2 16, 20 16 ಕಳೆದ್ರೆ 4. ಸೊ ಅಗೇನ್ ಪಾಯಿಂಟ್ ಇರುತ್ತೆ, 0 ಜಕ್ಕೋಬೋದು. 8 5 40. ಇಲ್ಲಿ ಲಾಸ್ಟ್ ಶೇಷ ಎಷ್ಟು ಬರ್ತಿದೆ ರೀ? 0.
ಹಾಗಾದರೆ ಇದು ರಿಪಿಟೇಷನ್ ಆಗಕತ್ತದನ ಇಲ್ಲೇ ದಶಮಾಂಶ ವಿಸ್ತರಣೆ ಇಲ್ಲ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು, ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ, ಫೋರ್ತ್ ಒನ್ 3/13 ಕಾಣಿಸ್ತಿದೆ ಅಲ್ವಾ, 3/13. 3/13 ನೋಡ್ರಿ, ಯಾವ ಸೈಡಿಗೆ ಇಟ್ಕೋಬೇಕು, ಆ ನಂತರ 3 ಒಳಗಿಟ್ಕೋಬೇಕು. ಸೊ ನೆಕ್ಸ್ಟ್ ಏನಾಗ್ತದೆ ರೀ, ಇದು 3 ಅನ್ನೋದು 13 ಡಿವೈಡ್ ಆಗಲ್ಲ. ಸೊ 0 ಪಾಯಿಂಟ್ ಕೊಟ್ಟು ಏನು ಮಾಡ್ಬೇಕು, ಇಲ್ಲಿ 0 ತೊಗೋಬೇಕು. ಸೊ 30 ಆಯ್ತು. ಈಗ 13 26, 30 26 ಕಳೆದ್ರೆ 4 ಉಳಿತು. ಸೊ ಅಗೇನ್ 0 ಜೊಕ್ಕೊನಿ. ಆಮೇಲೆ 13 39, 1 ಉಳಿತು. ಆಮೇಲೆ ಪಾಯಿಂಟ್ ಇರೋ ಸಂಬಂಧ 0 ತೊಗೊಂಡು 10 ಅನ್ನೋದು 13 ಡಿವೈಡ್ ಆಗಲಿಲ್ಲ. ಅಗೇನ್ ಒಂದು 0 ತೊಗೊಂಡು ಇಲ್ಲಿ 0 ಕೊಟ್ಟು ಇಲ್ಲೊಂದು 0 ತೊಗೋಬೇಕು. 100 ಆಯಿತು. 13 91, 9 ಉಳಿತು. ಪಾಯಿಂಟ್ ಇರೋ ಸಲುವಾಗಿ 0 ತೊಗೊಂಡೆ. ಆಮೇಲೆ 13 6 78, 12 ಉಳಿತು. ಪಾಯಿಂಟ್ ಇರೋ ಸಂಬಂಧ 0 ತೊಗೊಂಡು 13 9 117. ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮಗೆ ಇದೇನಾಗ್ತಾ ಇದೆ, ಇದು ಅಗೇನ್ ಎಂಡ್ ಆಗ್ತಾ ಇಲ್ಲ. ಸೊ ಇದೇನಾಗ್ತಾ ಇದೆ, ಇದು ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಇಲ್ಲಿ 3 ಬಂತ, ಅಗೇನ್ ನಿಮಗೆ ಇಲ್ಲಿ ಆಲ್ರೆಡಿ 3 ಇತ್ತ, ಇಲ್ಲಿ 3 ಬಂತ, ಹೊಳ್ಳಿ ಇಲ್ಲಿ 3 ಬಂತಂದ್ರೆ ಇವ ನಂಬರ್ಸನ್ನ ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ ಆಗ್ತದೆ. ಸೊ 2 3 0 7 6 9 2 ಮೇಲೆ ಬಾರ್ ಕೊಟ್ಟರೆ ಇವ ಅಂಕಿಗಳು ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ತೈತಿ. ಸೊ ಇದಕ್ಕೆ ಅಂತ್ಯ ಇಲ್ಲ, ಬಟ್ ಏನಾಗ್ತಿದೆ, ಆವರ್ತವಾಗ್ತಿದೆ. ಇದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆ. ನೆಕ್ಸ್ಟ್ 6th ಒನ್ ನೋಡ್ರಿ, 6th ಒನ್. ಸೊ ನೋಡ್ರಿ 2/11. 11ನ ಸೈಡ್ ಇಟ್ಕೊಳ್ರಿ. ಸೊ ಒಳಗೆ 2 ಇರ್ತದ. ಸೊ 2 ಅನ್ನೋದು 11 ಡಿವೈಡ್ ಆಗಲ್ಲ. 0 ಪಾಯಿಂಟ್ ಕೊಟ್ಟಿದ್ದು ಏನು ಮಾಡ್ಕೊಳ್ರಿ, 20 ಮಾಡ್ಕೊಳ್ರಿ. 11 1 11, 20 11 ಕಳೆದ್ರೆ 9 ಉಳಿತು. ಪಾಯಿಂಟ್ ಇರೋ ಸಲುವಾಗಿ 0 ತೊಗೊತೀನಿ. 11 8 88, 2 ಉಳಿತು. ಅಗೇನ್ 0 ತೊಗೊಳ್ರಿ. 11 1 11. ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ನಿಮಗೆ ಕೊನೆಗೆ 2ನ ಬರ್ತಾ ಇದೆ ನೋಡ್ರಿ, ಇಲ್ಲಿ 2ನ ಬರ್ತಿದೆ. ಸೊ ಇದು 2ನ ಬರ್ತಿದೆ ಅಂತಂದ್ರೆ ಇದು 181818 ಹಿಂಗೆ ರಿಪೀಟ್ ಆಗ್ತಾ ಇದೆ. ನಾವು ಹೆಂಗೆ ಬರಿಬೋದು, 0.18 ಬಾರ್ ಅಂದ್ರೆ ಇದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು 5th ಕ್ವಶನ್ ಆಯ್ತು ರೀ. ಇನ್ನು 6th ಒನ್ ನೋಡ್ರಿ, 6th ಒನ್ ಇಲ್ಲಿದೆ. 329 ಡಿವೈಡೆಡ್ ಬೈ 400. 329 ಡಿವೈಡೆಡ್ ಬೈ 400. 329 ಒಳಗಿಟ್ಕೊಳ್ರಿ, 400 ಸೈಡ್ ಇಟ್ಕೊಳ್ರಿ. ಸೊ 329 400 ಡಿವೈಡ್ ಆಗಲ್ಲ. 0 ಪಾಯಿಂಟ್ ಕೊಟ್ಟಿದ್ದೀನಿ, 3290 ಮಾಡ್ಕೊಂಡಿನಿ. ಅಗೇನ್ 400 ಇಂಟು 8 ಈಸ್ 3200. ಇಲ್ಲಿ ಕಳೆದಾಗ 90 ಬಂತು. ಸೊ ಈ 90 ಪಾಯಿಂಟ್ ಕೊಟ್ಟಿದ್ದು ಸಂಬಂಧ 0 ತೊಗೊತೀನಿ, 900 ಆಯಿತು. 400 2 800, 100 ಉಳೀತು. ಮತ್ತೆ 0 ತೊಗೊಂಡೆ. ಅಗೇನ್ 400 2 800, ಮತ್ತೆ 200 ಉಳೀತು. ಪಾಯಿಂಟ್ ಕೊಟ್ಟು 0 ತೊಗೊಂಡೆ. ಸೊ ಇವಾಗ 400 ಇಂಟು 5 ಈಸ್ 2000. ಸೊ ಇದು ಶೇಷ ಎಷ್ಟು ಬಂತು, ಕೊನೆಗೆ 0 ಬಂತು. 0 ಬಂದರೆ ಇದೇನು ಹೇಳ್ತದ, ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಆನ್ಸರ್ ಎಷ್ಟು ಬಂತಿದೆ, 0.8225 ಅಂತ ಬಂದೈತಿ. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್ ಓದ್ತೀನಿ ನೋಡ್ರಿ. 1/7ನ ಅವರು ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ. 0.142857 ಹೋಲ್ ಬಾರ್ ಎಂದು ನೀವು ತಿಳಿದಿದ್ದೀರಿ. ದೀರ್ಘ ಭಾಗಾಕಾರ ಮಾಡದೆ 2/7, 3/7, 4/7, 5/7, 6/7 ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ? ಹಾಗಿದ್ದರೆ ಹೇಗೆ? ಸುಳಿವು: 1/7ರ ಬೆಲೆಯನ್ನು ಕಂಡುಹಿಡಿಯುವಾಗ ದೊರೆಯುವ ಶೇಷಗಳನ್ನು ಜಾಗರೂಕತೆಯಿಂದ ಅಭ್ಯಸಿಸಿ. 1/7 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. 2/7, 3/7, 4/7, 5/7, 6/7 ಕೇಳಿದ್ದಾರೆ. ಸೊ ನೀವು ಜಸ್ಟ್ ಮಾಡಬೇಕೇನಿಲ್ಲ ಅಂತಂದ್ರೆ ಇದನ್ನು 2/7 2 ಇಂಟು 1/7 ಅಂತ ಮಾಡ್ಕೋಬೋದಾ. ನಾನು 2 ಇಂಟು ಈ ಟರ್ಮ್ ಮಾಡಿಬಿಟ್ರೆ ನಿಮಗೆ ಫೈನಲ್ ಆನ್ಸರ್ ಬಂತು. ಇಲ್ಲಿ 3/7 ಐತಿ. 3 ಇಂಟು 1/7, 3ಗೆ ಇದನ್ನು ಗುಣಿಸ್ಬಿಟ್ರೆ ನಮಗೇನು ಸಿಗ್ತದೆ, 3/7 ವ್ಯಾಲ್ಯೂ ಸಿಗ್ತದೆ. ಅಗೇನ್ 4 ಇಂಟು 1/7 ಈಸ್ ಆಲ್ವೇಸ್ 4/7 ಬರ್ತದೆ. ಸೊ 4 ಇಂಟು ಈ ಟರ್ಮನ್ನು ಮಾಡಿದಾಗ ನಿಮಗೆ ಇದು ಸಿಗ್ತದೆ. ಸೊ ಅದೇ ರೀತಿ 5/7, 6/7 ವ್ಯಾಲ್ಯೂ ಸಹ ನೀವೇನು ಮಾಡ್ಬೋದು, ಇಲ್ಲಿ ಕಂಡುಹಿಡಿಬೋದು. ಅಗೇನ್ ಥರ್ಡ್ ಕ್ವಶನ್ ನೋಡ್ರಿ. ಈಗ ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದಾರ. ಫಸ್ಟ್ ಒನ್ 0.6 ಬಾರ್. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಡ್ಕೊಳ್ರಿ ಸರಿಯಾಗಿ. 0.6 ಬಾರ್. ಬಾರ್ ಅಂದರೆ ನಾನು ನಿಮ್ಗೆ ಹೇಳೀನಿ ರಿಪೀಟ್ ಆಗುವಂತಹ ಒಂದು ಟರ್ಮ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳೀನಿ. ಸೊ
ಇದನ್ನು ನಾವು ಏನಂತ ಇಟ್ಕೋಬೇಕು, ಎಕ್ಸ್ ಅಂತ ಇಟ್ಕೋಬೇಕು. ಸೊ ರಿಪೀಟ್ ಆಗೋ ಸಲುವಾಗಿ 6 6 ಡಾಟ್ ಡಾಟ್ ಅಂತ ಬರ್ದೀನಿ. ಇದನ್ನು ನಾನು ಸಮೀಕರಣ 1 ಅಂತ ಕರಿಬೇಕು. ಸೊ ಈಗ ಇಲ್ಲಿ ಒಂದು ಟರ್ಮ್ ರಿಪೀಟ್ ಆಗ್ತಾ ಇದ್ದರೆ ಇದಕ್ಕೆ ಈಕ್ವೇಷನ್ಗೆ 10ರಿಂದ ಗುಣಿಸ್ಬೇಕು. 2 ಟರ್ಮ್ ರಿಪೀಟ್ ಆಗ್ತಾ ಇದ್ದರೆ 100ರಿಂದ ಗುಣಿಸ್ಬೇಕು. 3 ಟರ್ಮ್ ರಿಪೀಟ್ ಆಗ್ತಾ ಇದ್ದರೆ 1000ದಿಂದ ಗುಣಿಸ್ಬೇಕು. ಇದನ್ನು ನೆನ್ಪಿಟ್ಕೋಬೇಕು ನೀವು ಪಾಯಿಂಟ. ಇಲ್ಲಿ 1 ರಿಪೀಟ್ ಆಗೋ ಸಲುವಾಗಿ ನಾ ಎರಡೂ ಕಡೆ ಏನು ಮಾಡೀನಿ, 10ರಿಂದ ಗುಣಿಸೀನಿ. 10 ಎಕ್ಸ್ ಆಯ್ತಿದ 10 ಗುಣಿಸಿದ್ರೆ 1 0 ಇರೋ ಸಂಬಂಧ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಹೋಗ್ತದೆ. 6.666 ಆಗ್ತದೆ. ಇದು ಇಕ್ವೇಷನ್ 2. ಈಗ ಏನು ಮಾಡಬೇಕಾ, ಈ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳಿಬೇಕು. ಕಳೆದಿದ್ದೀನಿ ನೋಡಿರಿ. 10x ಒಳಗೆ ಎಕ್ಸ್ ಕಳೆದ್ರೆ 9x ಬರ್ತದೆ. ಸೊ ಇಲ್ಲಿ 6 6 ಇವೆಲ್ಲ 0 ಆಗಿ ಇಲ್ಲಿ 6 - 0 is 6 ಬರ್ತದೆ. ಸೊ 6/9 ಆಗ್ತದೆ. ಯಾಕಂದ್ರೆ 9 ಮತ್ತು ಎಕ್ಸ್ ಮಧ್ಯೆ ಇಂಟು ಇರ್ತದೆ. ಈ 9 ಈ ಕಡೆ ಬರೋಣ, ಡಿವೈಡೆಡ್ ಬೈ ಹಾಕದ. ಸೊ x = 2/3 ಬಂದದ. ಸೊ 0.6 ಬಾರ್ ಅಂತಂದ್ರೆ ಎಷ್ಟು ಬರ್ತದೆ, ಇದು p/q ಫಾರ್ಮ 2/3 ಕಾಣಿಸ್ತದೆ ಅಲ್ಲ. ಸೊ ನೆಕ್ಸ್ಟ್ ಬರ್ರಿ ಸೆಕೆಂಡ್ ಕ್ವಶನ್. ಇಲ್ಲಿಯೂ ಅಗೇನ್ 4 ಇದೆ, ಬಟ್ 7 ಒಂದು ರಿಪೀಟ್ ಆಗ್ತಾಯಿದೆ. x = 0.477. ಒಂದು ನಂಬರ್ ಮಾತ್ರ ರಿಪೀಟ್ ಆಗ್ತಿರೋದ್ರಿಂದ ಈ 1ನೇ ಸಮೀಕರಣಕ್ಕೆ ಎಷ್ಟರಿಂದ ಗುಣಿಸ್ಬೇಕು ರೀ, ನಾನು 10ರಿಂದ ಗುಣಿಸ್ಬೇಕು. ಸೊ ನೋಡಿರಿ 10ರಿಂದ ಗುಣಿಸೀನಿ. ಸೊ ಏನಾಯ್ತದ, ಒಂದು ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿ ಹೋಗ್ತದೆ. 4.777 ಆಗ್ತದೆ. 10ರಿಂದ ಗುಣಿಸಿದ್ರೆ 10x ಆಗ್ತದೆ ಈಚೆ ಕಡೆ. 2ನೇ ಸಮೀಕರಣ ಒಳಗೆ 1ನೇ ಸಮೀಕರಣವನ್ನು ಕಳಿತೀರಿ. 7 7 0 ಆಗ್ತದೆ. 7 7 0 ಆಗ್ತದೆ. 7 - 4 ಅಂತಂದ್ರೆ 3 ಬರ್ತದೆ. 4ದೊಳಗೆ 0 ಕಳೆದ್ರೆ 4 ಬರ್ತದೆ. 10x ಒಳಗೆ 1x ಕಳೆದ್ರೆ 9x ಬರ್ತದೆ. ಸೊ ಇನ್ನು ನಾವು ಇದು 2ರ ಮಧ್ಯೆ ಇಂಟು ಇರೋದ್ರಿಂದ ಈ ಕಡೆ ಬಂದು ಡಿವೈಡ್ ಆಯ್ತಾ ಇದೆ. ಈ ಡೆಸಿಮಲ್ ಪಾಯಿಂಟ್ ಹೋಗಿಸೋ ಸಲುವಾಗಿ ಒಂದ್ಸಲ 10 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದಾಗ 43/90 ಆಯಿತಾ. ಸೊ 0.47 ಬಾರ್ ಅಂದರೆ ಎಷ್ಟು ರೀ, 43/19. ಇನ್ನು ಥರ್ಡ್ ಒನ್, ಇದರಲ್ಲಿ ಥರ್ಡ್ ಒನ್ ಕ್ವಶನ್. ಇಲ್ಲಿ ನೋಡಿರಿ 3 ನಂಬರ್ ರಿಪೀಟ್ ಆಗ್ತಾ ಇದಾವೆ. ಹಾಗಂದ್ರೆ ನಾ ಎಷ್ಟರಿಂದ ಗುಣಿಸ್ಬೇಕು, ಇದನ್ನು 1000ದಿಂದ ಗುಣಿಸ್ಬೇಕು. 3 ನಂಬರ್ ರಿಪೀಟ್ ಆಗ್ತಾಯಿದ್ರೆ ಎಷ್ಟರಲ್ಲಿ ಗುಣಿಸ್ಬೇಕು ರೀ, 1 ನಂಬರ್ ರಿಪೀಟ್ ಆಗ್ತಾಯಿದ್ರೆ 10ರಲ್ಲೇ, 2 ನಂಬರ್ ರಿಪೀಟ್ ಆಗ್ತಾಯಿದ್ರೆ 100ರಲ್ಲೇ, 3 ನಂಬರ್ ರಿಪೀಟ್ ಆಗ್ತಾಯಿದ್ರೆ 1000ರಲ್ಲೇ. ನೆಕ್ಸ್ಟ್ ನೋಡಿರಿ 1000 ಗುಣಿಸಿದಾಗ 1000x = ಇಲ್ಲಿ 3 0 ಇರೋದ್ರಿಂದ 3 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗ್ತದೆ. 1 2 3 ಹಂಗಾರೆ 1.001 ಹಿಂಗೆ ಏನಾಗ್ತದೆ, ಇದು ರಿಪೀಟ್ ಆಗ್ತದೆ. ಸೊ ಈ ಒಂದು ಸಮೀಕರಣ ಒಳಗೆ 1ನೇ ಸಮೀಕರಣವನ್ನು ಕಳೆದಾಗ 1000x ಒಳಗೆ ಎಕ್ಸ್ ಕಳೆದ್ರೆ 999x. ಸೊ ಇವೆಲ್ಲ 0 ಆಗಿ 1 - 0 ಅಂತಂದ್ರೆ 1 ಬರ್ತದೆ. ಸೊ ಇವೆರಡರ ಮಧ್ಯೆ ಇಂಟು ಇರೋದ್ರಿಂದ x = 1/999. ನಾವು ಎಕ್ಸ್ ಅಂದರೆ ಏನಂತ ತೊಗೊಂಡಿವಿ, 0.001 ಬಾರ್ ಅಂತ ತೊಗೊಂಡಿವಿ. ಸೊ ಇದೆಷ್ಟು ಬಂತು, 1/999. ಸೊ ಇಲ್ಲಿವರೆಗೆ ನಾವು ಕ್ವಶನ್ ನಂಬರ್ 1 2 3 ಅನ್ನು ನೋಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮುಂದಿನ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಲ್ಲರೂ ನೋಟ್ ಮಾಡ್ಕೊಳ್ರಿ. ಸೊ ಫಸ್ಟ್ ನಿಮ್ಗೆ ತೋರಿಸ್ತೇನೆ ನೋಡಿರಿ 1.3 ಎಕ್ಸಸೈಸ್ ಇದೆ, ನೋಡ್ಕೊಳ್ರಿ, ನೋಟ್ ಮಾಡಿ ಇಟ್ಕೊಳ್ರಿ. ಯಾವುದಾದ್ರೂ ಸ್ಟೆಪ್ ತಿಳಿಲಿಲ್ಲ ಅಂತಂತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಅದನ್ನು ಸ್ಟೆಪ್ಪನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ದಿಸ್ ಈಸ್ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.